ನೋಡ್ತಾ ಇದ್ದೀರಿ ಆ ಥರ ಫುಲ್ ಎಲ್ಲ ಗಲೀಜಾಗಿ ಹೋಗಿತ್ತು. ಈ ಮಟ್ಟಕ್ಕೆ ಈಗ ಕ್ಲೀನ್ ಮಾಡಿವಿ, ಇನ್ನೂ ಒಂದಿಷ್ಟು ಅಗಳ ಎತ್ಬಿಟ್ಟು ಕ್ಲೀನ್ ಮಾಡಬೇಕು. ಇಲ್ಲೇ ನನ್ನ ಒಂದು ತಿಂಗಳ ಸಂಪಾದನೆ ಇವರು ಹೇಳ್ತಾ ಇದ್ದಾರೆ. 2200 ಕಟ್ಟಿ ಹಾಕಿಸ್ಕೊಂಡ್ಮೇಲೆ ಬಂದಿರುವಂಥ ಬಿಲ್ ನೋಡಿ. ಯಾವ ಉಪ್ಪಿಟ್ಟು ನಾನು ತಿನ್ನಕ್ಕಿಲ್ಲ. ಉಪ್ಪಿಟ್ಟು ಥರ ಮಾಡಿದ್ರೆ ತಿನ್ಬೋದು. ಮಕ್ಕಳು ಬಾತ್ರೂಮ್ಗೆ ಹೋಯ್ತಾವಲ್ಲ, ಹಂಗೆ ಮಾಡಿದ್ರೆ ಯಾರು ತಿನ್ನೋಕ್ಕಲ್ಲ. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಬಣ್ಣದ ಕೆಲಸ ನಿನ್ನೆಯಿಂದ ನಡೀತಾ ಇದೆ ಫುಲ್ಲಾಗಿ. ಎಲ್ಲ ಕ್ಲೀನ್ ಮಾಡ್ತಾಯಿವಿ ನಾವು. ಗೋಡೆ ಉಜ್ಜೋರಲ್ಲ ಎಲ್ಲ ಮಣ್ಣಾಗೆ ಎಲ್ಲ ಧೂಳ್ನಾಗೆ ಆಯ್ತಲೇ. ಹಾಂ, ಇವನು ಏನು ಒತ್ತನಂತೆ ಬಂದಿದ್ದು ಮುಂದೆ ಕೊಟ್ಟನಲ್ಲ ರಾಜ. ಏಯ್ ಹಾಂ, ಏಕೆ ಅಟೆಲ್ ನಿದ್ದೆ ಮಾಡಿರಲಿಲ್ವಾ? ನೀನೇನು ಎದ್ದು ಕೆಲಸ ಮಾಡಿದೆ, ಇನ್ನೇನು ಸುಮ್ಮನೆ ಬಂದ್ರ ಇಲ್ಲಿ ಅಟಿತಕ್ಕೆ? ಹಾಂ, ಒದೆ ಬಿದ್ದೋಯ್ತವೆ. ನೋಡಿ ಈ ಥರ ಮಾಡೋರೆ ಸದ್ಯಕ್ಕೆ. ಈಗ ಮಾಡ್ತಾವ್ರೆ ಎಲ್ಲ, ಕಿಟಕಿಗೆಲ್ಲ ಬಣ್ಣ ಹೊಡೆದು. ಇಲ್ಲೊಂದು ಮಾತ್ರ ಬಿಟ್ಬಿಟ್ಟವ್ರೆ ಇಷ್ಟಗಳವ. ನಾನೇ ಬಿಡಿಸಿರುವಂಥದ್ದು. 3 ಮಕ್ಕಳವೆ ಇಲ್ಲಿ, 3 ಮಕ್ಕಳು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, 1 2 3 ಇಲ್ಲಿ 3 ಮಕ್ಕಳು ಇಲ್ಲಿ. ಇನ್ನು ಗುಬ್ಬಚ್ಚಿಗಳು ಎಷ್ಟು ಚೆನ್ನಾಗವೆ. ಅದು ಅಕ್ಕಿ ಬಡ್ಕತ್ತಾದೆ, ಬಂದು ಅಕ್ಕಿ ಬಡ್ಕತ್ತಾದೆ. ಮೇವು ಕೊಡೋಕ್ಕೆ ಇಷ್ಟಗಳ ಮಾತ್ರ ಬಣ್ಣ ಬಿಡಿಸಿರೋದು. ಆ ಗೂಡು ಹತ್ರ ಕಟ್ಟಿತ್ತು ಮೊದಲು, ಗಿಲವಾಗಕ್ಕೂ ಮುಂಚೆ ಮರಿ ಮಾಡ್ಕೋಬೋದು. ಈಗ ಇಲ್ಲಿ ಮರಿ ಮಾಡೋದೆ, ಒಂದೇ ಒಂದು ಮೊಟ್ಟೆ ಬಿಟ್ಬಿಟ್ಟದೆ. ಒಂದು ಮೊಟ್ಟೆ ಬಿಟ್ಬಿಟ್ಟು ಇನ್ನು 3 ಮರಿ ಮಾಡೋದೆ. 4 ಮೊಟ್ಟೆ ಐತಿ. ಅಲ್ಲಿ ಕ್ಯಾಮ್ರಾ ಹಿಡಿದ್ರೆ ಹೊಂಟಾಯ್ತದೆ. ಏನೋ ಬಿಡ್ಕತ್ತದೆ ಕುಯ್ಯೋ ಅಂತ. ಅಲ್ಲದೇ ಅಕ್ಕಿ ಗುಬ್ಬಚ್ಚಿ, ಅದೇ ಗುಬ್ಬಚ್ಚಿ ಬಿಡ್ಕತ್ತದೆ ಬಂದ್ಬಿಟ್ಟು. ಅಲ್ಲಿ ಮೇವು ತಗೊಬಂದದೆ ಕೊಕ್ಕಲ್ಲಿ ಮುಂದೆಗಡೆ ಮೇವದೆ ನೋಡ್ಲಕ್ಕರಿಯ. ಅಲ್ಲಿ ಮೇವು ಮುಂದೆಗಡೆ ಕೊಕ್ಕಲ್ಲಿ ಮೇವದೆ. ಹೊಂಟಾಯ್ತು. ಹಂಗೆ ಈ ಮನೆ ಎಲ್ಲ ಮಾಡೋರು ಎಲ್ಲ ಒಟ್ಟು 5 ಇದ್ದು. ಪಟ್ಟಿ ಪೌಡ್ರು 5 ಇದ್ದು. 3 ಖಾಲಿ ಆಗವೆ, ನೆನೆ ಇನ್ನು 2 ಎಲ್ಲ. ಅಮ್ಮಯ್ಯಗೆಲ್ಲ ಗಲೀಜಾಗಿ ಹೋಗಿತ್ತು. ಮೊದಲು ತೋರ್ಬೇಕಾಯ್ತು. ಇಲ್ಲಿ ವಿಡಿಯೋದಲ್ಲಿ ಏನು ನನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಆ ಥರ ಫುಲ್ ಎಲ್ಲ ಗಲೀಜಾಗಿ ಹೋಗಿತ್ತು. ಈ ಮಟ್ಟಕ್ಕೆ ಈಗ ಕ್ಲೀನ್ ಮಾಡಿವಿ, ಇನ್ನೂ ಒಂದಿಷ್ಟು ಅಗಳ ಎತ್ಬಿಟ್ಟು ಕ್ಲೀನ್ ಮಾಡಬೇಕು. ಇಲ್ಲೇ ಬಿಟ್ಟವಳೆ ಎಲ್ಲ. ಬೈಲೆ ಕ್ಯಾಮ್ರಾ ಇಟ್ಕೈಲಿ ಇಟ್ಕಲ್ಲ, ಅದು ತಗೊಂಡೋಗಿ ಆಚೆಗೆ ಸುರಿತೀನಿ. ಅಲ್ಲಿ ಕಸ ಹೊಡಿಬೇಕಲ್ಲ, ಅಷ್ಟಗಳ ಬಿಟ್ಬಿಟ್ಟವಳೆ. ರಟ್ಟು ಮಿಷಿನ್ ಇಟ್ಟವರಲ್ಲ, ಮಿಷಿನ್ ಅದ ಮೇಲೆ. ಮಾಮೂಲಿ ರಟ್ಟು ಹಾಕಿದ್ರೆ ಎತ್ತುವೆ. ಮಿಷಿನ್ ಇತ್ತಲ್ಲ, ಅದಕ್ಕೆ ಒರ್ಗಿಸ್ ಮಡ್ಗವ್ರೆ. ಬರೀ ಮಾತು ಕನ. ನಾವು ಹೊಡಿದೇನಾದ್ರೆ ಎತ್ತರ ಮೇಲ್ಗಡೆ ಬಿದ್ದೋದ್ರ ಕತೆ ಹೊಡೆದ್ಬಿಡ್ತಾರೆ ಕಣ ನಮಗೆಲ್ಲ. ಏನದು ಬಡ್ಕೊಳ್ಳೋದು ನಿಲ್ಸ ಇಲ್ಲ. ಮಾರ್ನಿಂಗ್ ತಿಂಡಿ ಕೊಡೋಕ್ಕೆ ನಿಮ್ಮ ಅಪ್ಪ ಏನು ಕೊಟ್ಟನು? ಹುಲ್ ಕೊಡ್ಬೇಕಂತೀರಿ. ಅದಕ್ಕೆ ಹುಲ್ ತಿಂದದ ನಿನ್ನ ಮಗ ಹೇಳ್ತಾನೆ ಹುಲ್ಲಂತೆ ಕೊಡು ಅಂತ. ಏನೇನೋ ತರೋದು ದುಡ್ಡು ಕೊಟ್ಟು ಎಷ್ಟಾಯ್ತವೆ ಕೇಳಿಸ್ಕೊಳ್ಳೋದು ಬಿಟ್ಬಿಡೋದು. ಒಟ್ಟಿಲಿ ಬಾತ ಇಲ್ಲ ಚಪಾತಿನ ಮಾಡಿಸ್ಕೊಂಡು ತಗೊಬರ್ವೆ. ಬಾತ್ನ ಚಪಾತಿನ ಮಾಡಿಸ್ಕೊಂಡು ತಗೊಬರ್ವೆ. ಆಯ್ತು ಅಕ್ಕಿಗೆ ಪಕ್ಕೆ ಬಿಡಿಲಿಲ್ಲ. ಗುಡಿಸ್ತಾವಿಕಂದಮ್ಮ, ಕಸ ಗುಡಿಸ್ತಾವಿಕಂದ. ನೆನೆ ಬಂದಿದ್ರು, ಹೊಡೆದವರೆಲ್ಲ ಧೂಳು ಗುಡಿಸ್ತಾ ಇದ್ದಕ್ಕಂದ. ಇಲ್ಲ ಮರ ತಗೋಕಿಸು. ಇಲ್ಲ ಆಚೆ ತರೋಗು ಹೊಡೆದು ಬಿಡ್ತಾನ. ಆಮೇಲೆ
ಯಾರ ಮನೆ ಕಳಿಕಿಲ್ಲ, ಯಾರ ಮನೆ ಕಳಿಕಿಲ್ಲ ಇಲ್ಲಿ. ಅಲ್ಲಿ ಆ ಕಾಟ್ನಲ್ಲ ಎಲ್ಲ ನೀನು ವಾ ಇನ್ನೂ ಜೋಡಿಸಿಲ್ಲ, ಒಸಿ ಜೋಡಿಸೋರೆ. ಪಟಾಪಟ ಸದ್ಯಕ್ಕೆ ಮನೆ ಕ್ಲೀನ ಸುಮಾರಾಗಿ ಮಾಡ್ಬಿಟ್ಟು ಬಂದೀವಿ. ಅಂದರೆ ದಿನ ಕೆಲಸ ನಡೀತಾ ಇರ್ತಲ್ಲ, ದಿನ ಮಾಮೂಲಿ ಗಲೀಜು ಆಯ್ತಾ ಇರ್ತದೆ. ಅದು ಕ್ಲೀನ್ ಮಾಡ್ತಾ ಇರ್ಬೇಕು, ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜು ಆಯ್ತಾ ಇರ್ತದೆ. ಆಮೇಲೆ ಯೂಟ್ಯೂಬಲ್ಲಿ ಒಂದು ತಿಂಗಳಿಗೆ ನನ್ನ ಸಂಪಾದನೆ ಎಷ್ಟೈತೆ ಅಂತ ಅಂದ್ಬಿಟ್ಟು, ಅದು ನಾನು ಹೇಳಿರೋದಲ್ಲ, ಬೇರೆ ಒಬ್ಬರು ವ್ಯಕ್ತಿ ಹೇಳಿದ್ದಾರೆ. ಎಷ್ಟು ಲಕ್ಷ ನಮ್ಮ ಬಗ್ಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಆಮೇಲೆ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ಬನ್ನಿ. ಈ ವಿಡಿಯೋ ಮಾಡಿರುವಂಥ ಅಡ್ರೆಸ್ಸು ಅವ್ರು ಯಾರೋ ಏನೋ ಎತ್ತ ಅವ್ರ ಹೆಸರು ಏನೋ ಗೊತ್ತಿಲ್ಲ, ಯಾರೋ ಸ್ನೇಹಿತರು ನಮಗೆ ಕಳಿಸ್ಕೊಟ್ಟದ್ದು, ಆವಾಗ ಸಿಕ್ತಂಥ ವಿಡಿಯೋ ಅದು ಪ್ಲೇ ಮಾಡ್ತೀನಿ. ಹಲೋ ಗೈಸ್, ಇವತ್ತು ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಯೂಟ್ಯೂಬಲ್ಲಿ ಸಕ್ಕರೆ ನಾಡು ಕೆಂಪ ಅವ್ರದ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಬನ್ನಿ ಚೆಕ್ ಮಾಡೋಣ. ಚೆಕ್ ಮಾಡ್ತಾವ್ರೆ ಕಂಪ್ಯೂಟ್ರಲ್ಲಿ. ಬೇರೆ 14 ದಿನದವ್ರದ್ದು ಅವ್ರು ಬಂದಿರೋ ರಿವ್ಯೂ ಎಷ್ಟು ಗೊತ್ತಾ? 33,000 ಹಿಂದೆದ್ದು 50,000 ತಗ ಬಂದಿದೆ. ಅದೇನೋ 33,000 ಅಂದ 50,000 ಅಂದ, ಅದೇನೋ ಅಂತ ಅಷ್ಟು ಕ್ಲಿಯರಾಗಿ 15 ಡೇಸ್ 15 ದಿನದ್ದು. ಅದೇ ಮಂತ್ಲಿ ನೋಡೋಣ ನೀರೇ, ಅದೇ ಮಂತ್ಲಿ ಇನ್ಕಮ್ ಎಷ್ಟಿದೆ ಗೊತ್ತಾ? ನನ್ನ ಒಂದು ತಿಂಗಳ ಸಂಪಾದನೆ ಇವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. 1 ಲಕ್ಷದಿಂದ ಹಿಡಿದು 1,20,000 ಒಳಗಡೆ ಇದೆ. 1 ಲಕ್ಷದಿಂದ ಹಿಡಿದು 1,20,000 ತನಕ. ಇನ್ನೊಂದ್ಸಲ ಕೇಳ್ಕೊಬಿಡಮ್ಮ. ನೆಕ್ಸ್ಟ್ ನೀವೇ ಟಾರ್ಗೆಟ್. ನಿಮ್ದು ಯಾವ್ದಾನ ಯೂಟ್ಯೂಬ್ ಚಾನಲ್ ಇದ್ರೆ ಕಮೆಂಟ್ ಮಾಡಿ. 1,20,000 ಅಂತೆ ಒಂದು ತಿಂಗಳ ಇನ್ಕಮ್ ಒಂದೊಂದು. ಅದೇ ಮಂತ್ಲಿ ಇನ್ಕಮ್ ಎಷ್ಟಿದೆ ಗೊತ್ತಾ? 1 ಲಕ್ಷದಿಂದ ಹಿಡಿದು 1,20,000 ಒಳಗಡೆ. ಯಾವ್ದಾರ ಯೂಟ್ಯೂಬ್ ಚಾನಲ್ ಟಾರ್ಗೆಟು 1,20,000 ಐತೆ. ಅದೇ ಯಾರು ಇದ್ದರೆ ಕಮೆಂಟ ಇವ್ರಿಗೆ ಶೇರ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ. ಇವರು ಪುಂಗಿ ಬಿಡೋದ್ರಲ್ಲಿ ನಂಬರ್ 1 ಇಂಥವ್ರು ತುಂಬ ಜನ ಅವರೇ, ಇವನು ಅಂತಲ್ಲ ತುಂಬ ಜನ ಅವರೇ. ಇವ್ರು ಮಾಡೋದುವೆ ಪುಂಗಿ ಬಿಡೋದುವೆ ಕೇವಲ ವ್ಯೂಸ್ ಬರಲಿ ಅಂತಲೇ ಹೊರತು ಸತ್ಯಾಂಶ ಏನು ಹೇಳಲ್ಲ. ಕೆಲವು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವೇನು ನೋಡ್ತೀವೋ ಅದನ್ನೇ ಸತ್ಯ ಅಂದ್ಕೊಬಿಟ್ಟಿರ್ತೀವಿ. ಕೆಲವೊಂದು ಸಲ ಆ ಸತ್ಯಾಂಶ ನೋಡಿದಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಪುಂಗಿ ಬಿಡ್ತಾರೆ ಅಂತ. ಬಟ್ ಇವಣ್ಣವರು ಇದ್ರ ಮೇಲೆ ಅಂದರೆ ಇವಾಗೇನು ಗೊತ್ತಿರಲ್ಲ. ಈಗ ಇವ್ರಿಗೇನು ಗೊತ್ತಾ, ಈಗ ನಾನೇ ತೋರಿಸ್ತೀನಿ ನನ್ನ ಅರ್ನಿಂಗು, ಮಂತ್ಲಿ ಅರ್ನಿಂಗು ಎಷ್ಟೈತೆ ಅಂತ ಅಂದ್ಬಿಟ್ಟು ಪೂರ್ತಿ ಡೀಟೇಲ್ಸೇ ತೋರ್ತೀನಿ. ಈಗ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ನೋಡಿ ಅಲ್ಲಿ. ನಾವೇನೇ ಸೀಕ್ರೆಟಾಗಿ ಇನ್ನೊಬ್ಬರ ಅರ್ನಿಂಗ್ ನೋಡಬೇಕು ಅಂದರೆ YT ಸ್ಟುಡಿಯೋ ಅಂತ ಇರುತ್ತೆ, ಅದರಲ್ಲೇ ಹೋಗಿ ನೋಡಬೇಕು. ಈಗ ನೀವು ನೋಡ್ತಾ ಇರೋದು ನನ್ನ 28 ದಿನಕ್ಕೆ $186. $186 28 ದಿನಕ್ಕೆ ಇರುವಂಥದ್ದು. ವಿಡಿಯೋ ವ್ಯೂಸ್ ನೋಡ್ಬೇಕು ನೀವು. ನೋಡ್ಬೋದು ಇಲ್ಲಿ 10,000, 15,000, 20,000, 8,000 ಈ ಥರ ಇರುವಂಥದ್ದು. 186 ಅಂತಂದರೆ ಒಂದು 15,000 ರೂಪಾಯಿ ಅನ್ಕೊಳ್ಳಿ. ಈ ಥರ ಇರಬೇಕಾದ್ರೆ ಪುಂಗಿ ಬುಟ್ಟ ಒಬ್ಬ 1,20,000 ಅಂತೆ. 1,20,000 ಅಂತ ಅಂದರೆ ಏನು ಬೆಲೆ ಬೇಡವಾ? 10,000, 20,000, 8,000 ಓಡುವಂಥ ವೀಡಿಯೋ ಓಡಿ ಏನಾದ್ರೂ 1,20,000 ರೂಪಾಯಿ ಗಂಟ ತಿಂಗಳು ಅರ್ನಿಂಗ ಮಾಡಿಬಿಟ್ರೆ, ಇನ್ನು 50,000, 1 ಮಿಲಿಯನ್ನು, 2 ಮಿಲಿಯನ್ನು ವೀಡಿಯೋಗಳು ಹೋಯ್ತವಲ್ಲ. ಕೆಲವೊಂದು ಟ್ರೈಲರ್ ರಿಲೀಸ್ ಆದಾಗ ಅವು 50 ಮಿಲಿಯನ್ ಹೋಗಿರೋವೆ, 80 ಮಿಲಿಯನ್ ಹೋಗಿರೋವೆ. ಹಂಗಾದ್ರೆ ಅಂತಾರೆ ಲೆಕ್ಕಾಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಯೂಟ್ಯೂಬಲ್ಲಿ ಸಂಪಾದನೆ ಮಾಡಾಕ್ಬಿಡ್ತಾರಪ್ಪ. ಕೋಟ್ಯಾಂತರ ರೂಪಾಯಿ. ಅವ್ರು ಯಾವ ಕಂಪ್ನಿ ಮುಡ್ಗೋದು ಬೇಡ, ಯಾವುದು ಬಿಸ್ನೆಸ್ ಮಾಡೋದೇ ಬೇಡ, ಬರೀ ವೀಡಿಯೋ ಮಾಡ್ಕೊಂಡ್ರೆ ಸಾಕಪ್ಪ. ಈಗ ಶಾರ್ಟ್ ಮೂವಿಗಳೇ ಹೋಗಿರ್ತವೆ 4-5 ಮಿಲಿಯನ್ನು. ಬರೀ 10,000, 5,000, 8,000, 20,000 ಯಾವುದೋ ಒಂದು 100K ಓಡೋದು ಮಾತ್ರಕ್ಕೆ 1,20,000 ಸಂಪಾದನೆ ಮಾಡೋಕ್ಕೆ ಸಾಧ್ಯನಾ?
ಪುಂಗಿಯ ಬಿಡಬೇಕು. ಒಂದು ಆ ಪುಂಗಿ ಬಿಡೋದ್ರಲ್ಲೂ ಒಂದು ಇತಿ ಮಿತಿ ಇರಬೇಕು. YT ಸ್ಟುಡಿಯೋ ಅದು ಅವ್ರು ಬಿಟ್ಟು ಕ್ರಿಯೇಟರ್ ಬಿಟ್ಟು ಇನ್ಯಾರೂ ನೋಡೋಕ್ಕಾಗಲ್ಲ. ಇನ್ನು ಮಿಕ್ತವರೆಲ್ಲ ಬರೀ ಅಂದಾಜಲ್ಲಿ ಈ ಥರ ಉಡಾಪೆ ಥರ ಹೇಳ್ಬೋದು ಅಷ್ಟೇ, ಪುಂಗಿ ಬಿಡ್ಬೋದು ಅಷ್ಟೇ. ರಿಯಾಲಿಟಿ ತಿಳ್ಸೋಕ್ಕಾಗಲ್ಲ ಯಾರು ಎಷ್ಟು ಕರೆಕ್ಟಾಗಿ ಸಂಪಾದನೆ ಮಾಡ್ತಾರೆ ಅಂತ. ಯೂಟ್ಯೂಬಲ್ಲಿ 550 ತಿಂಗಳಿಗೆ ಅಂತ ಹೇಳಿದ್ರು. ಅಲ್ಲಿಗೆ ಎಷ್ಟಾಯಿತು? 4 ತಿಂಗಳಿಗೆ 2500 ರೂಪಾಯಿ ಆಯಿತು. 4,000ಗೆ 2200 ಕಟ್ಟಿ ಹಾಕಿಸ್ಕೊಂಡ್ಮೇಲೆ ಬಂದಿರುವಂಥ ಬಿಲ್ ನೋಡಿ ಹೆಂಗೆ ಬತ್ತೈತಿ ಅಂತ, ಎಷ್ಟೆಷ್ಟು ಬತ್ತೈತಿ ಅಂತ. ಒಂದು ತಿಂಗಳು ಕರೆಕ್ಟಾಗಿ ಬಿಲ್ಲು ಬಂದೇ ಇಲ್ಲ. ಹಿಂಗೆ 470, 1100, ಕೊನೆಗೆ ಬಂದು ಈಗ 896 ರೂಪಾಯಿಗೆ ಬಂದು ನಿಂತದೆ. ಅದಕ್ಕೆ ಅವರು ನಾನು ಇಮೇಲೆ ಕಟ್ಟಲ್ಲ ಅಂತ ಹೇಳ್ಬಿಟ್ಟಿನಿ. ಅಂದರೆ ಇದನ್ನು ಏನು ಕನೆಕ್ಷನ್ ಕೊಟ್ಟ ಹುಡುಗನಿಗೆ ಕಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ವೈಫೈಯ ಡಿಸ್ಕನೆಕ್ಟೇ ಮಾಡಿಬಿಡ್ಲಿ ಏರ್ಟೆಲಿದು. ಈಗ ಯಾರೋ ಈಗ ನಮ್ಮ ಕಡೆಯಿಂದಲೇ ತುಂಬ ಜನ ಹಾಕಿಸ್ಕೊಂಡವ್ರೆ. ಇದೇ ಥರ ಆದರೆ ಅವ್ರಿಗೆ ಈಗ ನಾನು ಹೇಳಿರ್ತೀನಿ 550 ರೂಪಾಯಿ ಅಂತ. ಎಷ್ಟಾರು ಮೊಬೈಲ್ ಕನೆಕ್ಟ್ ಕೊಟ್ಕೋಬೋದು, ಎಷ್ಟಾರು ಉಪಯೋಗಿಸ್ಬೋದು. ಫ್ರೀ ವೈಫೈ ಅಂದರೆ ಫ್ರೀ. ಈಗ ನಾನೀಗ ಒಂದು ಬ್ಯಾಂಕಾಕ್ ಹೋಗಿ ಬಂದೀನಿ, ತುಂಬ ಸಲ ಒಂದು 3-4 ಸಲ ಗೋವಾಗೆ ಹೋಗಿ ಬಂದೀನಿ, ಇಲ್ಲೆಲ್ಲ ಹೋಗಿ ಬಂದೀನಿ, ಗವಾಟಿ ತನಕನೂ ಹೋಗಿದ್ದು ಬಂದೀವಿ, ಅಸ್ಸಾಮು, ಹಿಂಗೆ ಅಲ್ಲೆಲ್ಲ ವೈಫೈ ಎಲ್ಲ ಕಡೆ ಎಲ್ಲಿಂದ ಎಲ್ಲಿಗೆ ಹೋದ್ರು. ಈ ರೂಮ್ ಒಳಗೆ ವೈಫೈ, ಈ ರೂಮ್ ಬಿಟ್ಟು ಬೇರೆ ರೂಮ್ಗೆ ಹೋದರೆ ಅಲ್ಲಿ ವೈಫೈ ಕನೆಕ್ಷನ್ ಮಾಡ್ಕೋಬೇಕು. ಒಂದು ರೂಮಿಂದ ಒಂದಿಗೆ ಪಾಸ್ವರ್ಡ್ ಚೇಂಜು ಆ ಥರ ಇರುತ್ತೆ. ಪೂರ್ತಿ ಎಲ್ಲ ವೈಫೈ. ಅಂದರೆ ಈ ಥರ ಇದ್ದಾಗ ಅದು ಯಾವ ಥರ ಮಾಡ್ತಾರೆ, ಏನು ಹುಡುಗಾಟದ ಮಾತಾ. 900 ರೂಪಾಯಿ ತಿಂಗಳು, 900 ರೂಪಾಯಿ ಅಂತಂದರೆ ಅದು 900 ರೂಪಾಯಿ ಅಲ್ಲ, 9,000 ರೂಪಾಯಿ ಆದರೂ ಕಟ್ಟಲ್ಲ ಅವರು. ಅದೆಷ್ಟು ದಿನ ಅದು ಹೆಂಗೆ ನನ್ನ ಹತ್ರ ವಾದ ಮಾಡಿ ಅವರು ನನ್ನ ಹತ್ರ ಕಾಸು ಹಾಕಿಸ್ಕೊಬಿಡ್ತಾರೆ ನೋಡಾಬಿಡ್ತೀನಿ. ಕಟ್ ಮಾಡ್ಕೊಂಡು ಇಕ್ಕಿತ್ಕ ಹೋಯ್ತಾ ಇರಲಿ ಅವ್ರ ವೈಫೈಯೇ ನನಗೆ ಬೇಕಾಗಿಲ್ಲ. 50 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 49 ರೂಪಾಯಿ ಹಂಗೆ ಮಾಮೂಲಿ ಹೆಂಗೆ ಮಾಡ್ತಿದ್ದು ನಾವು ಮೊದಲು ಹಂಗೆ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಏಕೆಂತಂದ್ರೆ ಮೊದಲಾರ ಡೈಲಿ ವೀಡಿಯೋ ಆಗ್ತಿದೆ, ಈಗ 3 ದಿನಕ್ಕೆ 4 ದಿನಕ್ಕೆ ಹಿಂಗೆ ವೀಡಿಯೋ ಹಾಕ್ತೀನಿ, 1-2 ದಿನಕ್ಕೆ ಹಿಂಗೆ. ಅವ್ರು ರೀಚಾರ್ಜ್ ಮಾಡ್ಕೊಂಡ್ರೆ ಅವತ್ತೊಂದಿನ ರೀಚಾರ್ಜ್ ಮಾಡ್ಕೊಂಡ್ರೆ ಮುಗೀತು, ಆಗೋಯ್ತದೆ ಹೆಂಗೋ ನಮ್ಮ ಕತೆ. ಒಂದು 500 ರೂಪಾಯಿ ಖರ್ಚಾದ ಆಮೇಲೆ ಒಂದು 600 ಆಗಲಿ, ಏನು ಮಾಡೋಕ್ಕಾಗಿಲ್ಲ. ಇದು ಸೋಷಿಯಲ್ ಮೀಡಿಯಾ ಸತ್ಯಾಂಶ. ನಾನು ಅರ್ನಿಂಗು ಹೇಳಿರುವಂಥದ್ದು. ಮನೆ ಕೆಲಸ ನಡೀತಾ ಇದೆ. ಮನೆ ಕೆಲಸ ಇವತ್ತು ಬರ್ತಾರೆ. ಅವ್ರಿಗೆಲ್ಲ ಏನು ಮಾಮೂಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದು ಸಣ್ಣ ಪುಟ್ಟ ಅದಕ್ಕೆಲ್ಲ ಓಡಿಸ್ತಾ ಇರ್ತಾರೆ. ಈಗ ಅಲ್ಲಿ ಹೋಗಿ ನೋಡಬೇಕು, ಇಲ್ಲಿ ಈಗ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಕೊಟ್ಟು ಇವೆಲ್ಲ ಮಾಡಿ. ಏನು ಅಡುಗೆ ಏನು ಮಾಡ್ತದಿಲ್ಲ? ಉಪ್ಸಾರು ಯಾವತ್ತಿಂದ? ಓಹೋ, ಯಾವ ಉಪ್ಪಿಟ್ಟು? ನಾನು ತಿನ್ನಕ್ಕಿಲ್ಲ. ಉಪ್ಪಿಟ್ಟು ಥರ ಮಾಡಿದ್ರೆ ತಿನ್ಬೋದು. ಮಕ್ಕಳು ಬಾತ್ರೂಮ್ಗೆ ಹೋಯ್ತಾವಲ್ಲ, ಹಂಗೆ ಮಾಡಿದ್ರೆ ಯಾರು ತಿನ್ನಕ್ಕದ? ಅದೇ ನೀನು ತಿಂತಿದ್ದಿ, ನಿನ್ಗೆ ಅಭ್ಯಾಸ ಆಗದೆ. ತಿಂದಿ ನೀನು ತಿಂತಿದ್ದಿ, ನಾನು ತಿನ್ನಕ್ಕಿಲ್ಲ. ಏನು ಅಂತ ಏನ? ಓ, ಅಲ್ಲಿಗೆ ನೆನ್ನೆನೆ ಫಿಕ್ಸ್ ಆಗ್ಬಿಟ್ಟಿದ್ದಿ ಹಂಗಾರೆ. ಅವ್ನ ಹೋಟ್ಲಲ್ಲಿ ತಿಂತಾನೆ, ನಾವು ಉಪ್ಪಿಟ್ಟ ಒಂದಿಷ್ಟು ಕೆದಿಕಂದು ಹೆಂಗೋ ಅದು ಹೆಂಗೋ ಮಾಡಕ್ಕೆ ಬರತ್ತೋ ಬರೀಕಿಲ್ವೋ, ಮುಸುಡಿ ಮೇಲೆ ತಿವ್ದು ಬಿಡ್ತೀನಿ. ಆ ಉಪ್ಪಿಟ್ಟು ಬಾಯಿಗೆ ತಗೊಂಡೋಗ ಕೈಕಿಲ್ಲ, ಕೈಲಿ ಹಿಡ್ಕೊಂಡು ಹೆಂಗಿರ್ತದೆ. ನಾನು ತಿನ್ನಕ್ಕಿಲ್ಲ. ಉಪ್ಪಿಟ್ಟ ಮಾಡಿದ್ರೆ ಹಂಗೆ. ಅಯ್ಯೋ, ನಾನು ಒಂದೊಂದು ತಟ್ಟೆ ತಿಂತಿದ್ದೆ. ಆ ಮುಖ ಹಂಗೆ ಮಾಡಿ ಏನೋ ಮುಖ ನೀನು. ಈರುಳ್ಳಿಯ ಕೂದು ಹಾಕ್ಬಿಟ್ಟು, ಸಾಸಿವೆ ಕಾಳು ಹಾಕ್ಬಿಟ್ಟು, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ಹುರ್ಕೊಂಡಿರೋ ರವೆ ಹಾಕಿದ್ರೆ ಹಂಗೆ ಬೆಳ್ಳಗೆ ಉಪ್ಪಿಟ್ಟು ಹೆಂಗಿರ್ತದೆ ಗೊತ್ತಾ? ಆ ಮಕ್ಕಳು ಬಾತ್ರೂಮ್ಗೆ ಹೋದಂಗೆ ಬೇದಿಯಾದಾಗ ಹೋಯ್ತಾವಲ್ಲ, ಆ ಬೇದಿಯಾದಾಗ ಹಂಗೆ ಮಾಡ್ತಿದ್ದೆ. ತಿನ್ನಕ್ಕಾದ, ಅದು ನೋಡಿದ್ರೆ ತಿನ್ನಕ್ಕಾದ, ಮನ್ಸು ಬಂದದ. ಅದು ಯಾವ ಸೀಮೆ ಹೋಗ್ತಾನ ಕಲ್ತಿದೀಯ? ಇನ್ನು ಅದೆಷ್ಟು ವರ್ಷ ಬೇಕೋ ನಿನ್ಗೆ ಅಡುಗೆ ಮಾಡೋಕ್ಕೆ ಮುಖ ನೀನು. ಮುಸುಡಿಯಾಗಿ ಕೆಚ್ಚಿಬಿಡ್ತೀನಿ. ಅಲ್ಲಿ ಆ ಡೋರ್ ತಕ್ಕಂಡು ಏನು ಆಟ ಆಡ್ತಾ ಇದೀಯ ನೀನು? 1/4 ಗಂಟೆಯಿಂದ ಆ ಡೋರ್ ತಕ್ಕಂಡು ಪಿಡಿಸ್ಕದವ. ಅಯ್ಯೋ ಹಾಳ್ಗೆರಿದೆ. ಏನು ಬುದ್ಧಿ ಇದ್ದದೋ ಇಲ್ವೋ ನಿನಗೆ? ಬುದ್ಧಿ ಇದ್ದದೋ ಇಲ್ವೋ? ಅದೇನೋ ಅಟ್ಟಿ ಕದ ಬೀರ್ ಕದ ಕೇಟಾಯ್ತೇನೋ? ಓ, ಅರ್ಧ ತೆಗೆದ್ಬಿಟ್ಟು ಹಂಗೆ ನಿಂತ್ಕೊಬೋದ ಸಂದೇನ ಹಂಗಾರೆ? ಏನು ಸುಳ್ಳ ಹೇಳಿಲ್ಲ. ಇಲ್ಲಿ ಎದುರುಗಡೆನೇ ವಿಡಿಯೋ ಮಾಡ್ತಾ ಇದ್ರೆ ಸುಳ್ಳ ಹೇಳ್ತೀಯಲ್ಲ ನೀನು. ಏನೋ ಕರ್ಮ. ನನ್ನ ಜೀವನವ ನೆನ್ಸ್ಕೊಂಡ್ರೆ ನನಗೆ ಇದ್ದಂಗೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ಹಂಗೆ ಕರ್ಮ. ನೀವು ಎಂಥ ಬುದ್ಧಿವಂತರು ಸಂಸಾರಸ್ಥರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅಯ್ಯೋ ಕೆಂಪಣ್ಣ ಅನ್ಕೋತಾ ಇರ್ತಾರೆ ವೀಡಿಯೋ ನೋಡ್ಬಿಟ್ಟು. ಅಯ್ಯೋ ಕೆಂಪಣ್ಣ, ಅಯ್ಯೋ ಪಾಪ ಕೆಂಪಣ್ಣ ಅನ್ಕೋತಾರೆ. ಏನು ಮಾಡೋಕ್ಕಾಯ್ಕಿಲ್ಲ, ಹಣೆ ಬರ ಏನು ಮಾಡೋಕ್ಕಾಯ್ಕಿಲ್ಲ. ಏನು ಮಾಡೋದು? ನಾವು ಎಷ್ಟು ಅಂತ ಹೇಳೋದ, ಏನು ಅಂತ ಮಾಡೋದು? ಅಲ್ಲಿ ತಿರ್ಗಾ ತೆಗೆದ್ಲು ಅಲ್ಲಿಯ. ಈಗ ತಿರ್ಗಾ ಇನ್ನೊಂದು ಅರ್ಧ ಗಂಟೆ ಹಂಗೆ ಬಿಡ್ತಾಳೆ.
ಹಾಂ ಸರಿ ಆಯಿತು. ಓಕೆ, ಇರೋದು ನಾನು ಎಲ್ಲನ ತೋರಿಸಿದ್ದೀನಿ, ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ವಿಡಿಯೋ ಯಾವುದು ಏನೋ ಗೊತ್ತಿಲ್ಲ, ನೋಡಮ್ಮ. ಥ್ಯಾಂಕ್ ಯು ಸೊ ಮಚ್.